ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ತನ್ನ ಎಲ್ಲ ಶತ್ರುಗಳ ವಿರುದ್ಧ ಯಾರು ತನಗೆ ಥ್ರೆಟ್ ಅನ್ನಿಸ್ತಾರೆ ಅವರೆಲ್ಲರ ಮೇಲೆ ಒಂದಷ್ಟು ಮಿಸೈಲ್ ಹಾಗೂ ಡ್ರೋನುಗಳಿಂದ ದಾಳಿ ಮಾಡ್ಬಿಡೋದಕ್ಕೆ ಮುಂದಾಗ್ತಾ ಇದೆಯಾ? ಇಷ್ಟು ದಿನ ಅಮೆರಿಕದ ಏರ್ ಬೇಸ್ಗಳನ್ನ ಮಾತ್ರ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇದೀವಿ ಅಂತ ಹೇಳಿದ್ದ ಇರಾನ್ ಅರಬ್ ದೇಶಗಳನ್ನ ಕುಟ್ಟಿ ಪುಡಿ ಮಾಡ್ತಾ ಇತ್ತು. ಈಗ ತನ್ನ ಜೊತೆ ಗಡಿ ಹಂಚಿಕೊಳ್ಳುವ ಮತ್ತೊಂದು ಇಸ್ಲಾಮಿಕ್ ದೇಶದ ಮೇಲೆ ಕೂಡ ಡ್ರೋನುಗಳನ್ನು ನುಗ್ಗಿಸಿದೆ. ಅವರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಶಾಲಾ ಕಟ್ಟಡಗಳ ಮೇಲೆ ಇರಾನಿನ ಡ್ರೋನುಗಳು ಬಿದ್ದಿವೆ. ಇದೇ ಸಂದರ್ಭದಲ್ಲಿ ಅಮೆರಿಕದ ಸಂಸತ್ತಲ್ಲಿ ಟ್ರಂಪ್ ಅನ್ನ ಕಟ್ಟಿ ಹಾಕುವ ಇರಾನ್ ಮೇಲೆ ನಡೀತಿರುವ ಅಮೆರಿಕದ ದಾಳಿಗಳನ್ನ ನಿಲ್ಲಿಸುವ ಪ್ರಯತ್ನ ಏನ್ ನಡೀತಾ ಇತ್ತು ಅದು ವಿಫಲಗೊಂಡಿದೆ. ಯುದ್ಧವನ್ನ ಮುಂದುವರಿಸೋ ಬಗ್ಗೆ ಟ್ರಂಪ್ ನಿರ್ಧಾರಗಳನ್ನ ಬೆಂಬಲಿಸಿ ಅಮೆರಿಕದ ಸಂಸತ್ತು ಮತ ಚಲಾವಣೆ ಮಾಡಿದೆ. ಇದು ಟ್ರಂಪ್ಗೆ ಮತ್ತಷ್ಟು ಬಲವನ್ನು ಕೊಡ್ತಾ ಇದೆ. ಹಾಗಾದ್ರೆ ಇರಾನ್ ಯಾರ ಮೇಲೆ ದಾಳಿ ಮಾಡ್ತು? ಅಮೆರಿಕದಲ್ಲಿ ಟ್ರಂಪ್ ಅಗ್ರೆಷನ್ ಅನ್ನ ನಿಲ್ಲಿಸೋದಕ್ಕೆ ನಡೆದ ಪ್ರಯತ್ನಗಳು, ಕಾರಣಗಳು ಏನು? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಈಗ ಗಾಯಗೊಂಡ ಹಿಂಸ್ರ ಪಶುವಿನ ಥರ ಆಡ್ತಾ ಇದೆ. ಅವರು ಯಾರೆಲ್ಲ ತಮಗೆ ಶತ್ರುಗಳು ಅಂತ ಭಾವಿಸ್ತಾ ಇದ್ದಾರೋ, ಯಾರು ಇರಾನಿನ ಮೇಲೆ ಸಂಭಾವ್ಯ ದಾಳಿಗಳನ್ನು ಮಾಡಬಹುದು ಅಂತ ಅವರಿಗೆ ಅನ್ನಿಸ್ತಾ ಇದೆಯೋ, ಯಾರು ಅಮೆರಿಕ ಮತ್ತು ಇಸ್ರೇಲ್ಗಳ ಜೊತೆ ಸ್ವಲ್ಪ ಮಟ್ಟಿಗಿನ ಸಂಬಂಧವನ್ನಾದರೂ ಹೊಂದಿದಾರೋ ಅಂಥ ಎಲ್ಲ ದೇಶಗಳನ್ನು ಗುರಿಯಾಗಿಸ್ಕೊಂಡು ಇರಾನ್ ದಾಳಿ ಮಾಡೋದಕ್ಕೆ ಹೋಗ್ತಾ ಇದೆ. ಇದೇ ಸಂದರ್ಭದಲ್ಲಿ ತಮ್ಮ ಹಳೆಯ ಶತ್ರುಗಳು ಯಾರಾದರೂ ಇದ್ದರೆ ಅವರನ್ನು ಕೂಡ ಒಮ್ಮೆ ಬಡಿದು ಬಿಡೋದಕ್ಕೆ ಇರಾನ್ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗ ಇರಾನಿನ ಡ್ರೋನುಗಳು ಪಕ್ಕದ ಅಜರ್ಬೈಜಾನ್ನಲ್ಲಿನ ನಕ್ಚುವನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ದಾಳಿ ಮಾಡಿವೆ. ಅಲ್ಲಿ 2 ನಾಗರಿಕರು ಸಾವಿಗೀಡಾಗಿರೋ ಸುದ್ದಿಗಳು ಬರ್ತಾ ಇವೆ. ನಕ್ಚುವನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರಾನ್ನ ಗಡಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಒಂದು ಡ್ರೋನ್ ವಿಮಾನ ನಿಲ್ದಾಣದ ಟರ್ಮಿನಲ್ ಕಟ್ಟಡಕ್ಕೆ ಅಪ್ಪಳಿಸಿದ್ರೆ ಇನ್ನೊಂದು ಡ್ರೋನ್ ಶಕರಾಬಾದ್ ಗ್ರಾಮದ ಶಾಲಾ ಕಟ್ಟಡವೊಂದರ ಬಳಿ ಬಿದ್ದಿದೆ ಅಂತ ಅಜರ್ಬೈಜಾನ್ ಹೇಳ್ತಾ ಇದೆ. ಇದು ನಮ್ಮ ಸಾರ್ವಭೌಮತ್ವದ ಮೇಲೆ ನಡೆದ ದಾಳಿ ಅಂತ ಹೇಳಿರೋ ಅಜರ್ಬೈಜಾನ್ ಇರಾನಿನ ದಾಳಿಯನ್ನು ತೀವ್ರವಾಗಿ ಖಂಡಿಸಿರೋದಷ್ಟೇ ಅಲ್ಲ, ಇದು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಅಂತ ಕೂಡ ಹೇಳಿದೆ. ಈ ದಾಳಿ ಇರಾನ್ ಜೊತೆಗಿನ ಇಸ್ರೇಲ್ ಹಾಗೂ ಅಮೆರಿಕಗಳ ಸಂಘರ್ಷದಲ್ಲಿ ಮತ್ತೊಂದು ಭಾಗದ ಗಡಿಯನ್ನು ಕೂಡ ಉದ್ವಿಗ್ನಗೊಳ್ಳುವ ಹಾಗೆ ಮತ್ತು ಇರಾನಿಗೆ ಇನ್ನೊಂದು ಫ್ರಂಟ್ ಅಲ್ಲಿ ಸಮಸ್ಯೆ ಶುರು ಆಗುವ ಹಾಗೆ ಮಾಡುವ ಸಾಧ್ಯತೆಗಳಿವೆ. ಗೆಳೆಯರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಅಜರ್ಬೈಜಾನ್. ಇದು ಇರಾನ್ ಜೊತೆ ಸುಮಾರು 689 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ. ಅದು ಒಂದು ಕಡೆ ಅಲ್ಲ, ಎರಡೆರಡು ಕಡೆಗಳಲ್ಲಿ ಇರಾನ್ ಹಾಗೂ ಅಜರ್ಬೈಜಾನ್ಗಳು ಗಡಿಯನ್ನು ಹಂಚಿಕೊಳ್ಳುತ್ತವೆ. ಇದರಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಕ್ಚುವನ್ ಪ್ರದೇಶ. ಈಗ ಇರಾನ್ ಯುದ್ಧಗ್ರಸ್ತ ಆಗಿರೋ ಹಿನ್ನೆಲೆಯಲ್ಲಿ ಇರಾನಿನ ವಲಸೆಗಳು ಅಜರ್ಬೈಜಾನ್ ಕಡೆಗೆ ಶುರುವಾಗುತ್ತವೆ. ಹಾಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಇಲ್ಲಿ ಉಂಟಾಗುತ್ತವೆ. ಹೀಗಾಗಿ ಅಜರ್ಬೈಜಾನ್ ಈ ಗಡಿಯಲ್ಲಿ ತನ್ನ ಸೇನೆಯನ್ನ ತಂದು ನಿಲ್ಲಿಸಿದೆ. ಇನ್ನು ಇರಾನ್ ತಪ್ಪಿಸ್ಕೊಂಡು ಗಡಿ ದಾಟಿ ಬರೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಜನ ಇದಾರಲ್ಲ, ಅವರಿಗೆ ನೆರವು ಕೊಡೋದಕ್ಕೆ ಕೂಡ ಅಜರ್ಬೈಜಾನ್ನ ಒಂದಷ್ಟು ಸೈನಿಕರು ಈ ಗಡಿಯಲ್ಲಿ ನಿಂತಿದ್ದಾರೆ. ಆಸ್ತಾರಾದಲ್ಲಿ ಇರಾನ್ನಿಂದ ಓಡಿ ಬರೋರಿಗಾಗಿ ಒಂದಷ್ಟು ವ್ಯವಸ್ಥೆಗಳನ್ನ ಈ ಅಜರ್ಬೈಜಾನ್ ಮಾಡಿದೆ. ಈ ಆಸ್ತಾರಾ ಗಡಿ ಕ್ಯಾಸ್ಪಿಯನ್ ಸಮುದ್ರದ ಹತ್ತಿರ ಇರುವ ಮುಖ್ಯ ಕ್ರಾಸಿಂಗ್ ಅನ್ನಿಸ್ಕೊಳ್ಳುತ್ತೆ. ಹಾಗೆ ನಕ್ಚುವನ್ ಎಕ್ಸ್ಕ್ಲೇವ್ ಗಡಿ, ಇಲ್ಲಿ ಅಜರ್ಬೈಜಾನ್ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ, ಮಿಸೈಲ್ಗಳನ್ನ, ಹಾಗೆ ಡ್ರೋನ್ ಕಿಲ್ಲರ್ಗಳನ್ನ ಮತ್ತು ಇನ್ನಿತರ ಹೈಟೆಕ್ ಆಯುಧಗಳನ್ನು ತಂದು ನಿಲ್ಲಿಸಿದೆ. ಈ ಆಯುಧಗಳು ಇಸ್ರೇಲ್ ಅಜರ್ಬೈಜಾನ್ಗೆ ಸರಬರಾಜು ಮಾಡಿದ ಆಯುಧಗಳು. ಈ ನಕ್ಚುವನ್ ಗಡಿ ಇರಾನ್ನ ಮುಖ್ಯ ಗಡಿಯಿಂದ ಕೇವಲ 10 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಇದಲ್ಲದೆ ಸುಮಾರು 689 ಕಿಲೋಮೀಟರ್ ಉದ್ದದ ಗಡಿ ಏನಿದೆ, ಅಲ್ಲೆಲ್ಲ ಇನ್ಫೆಂಟ್ರಿ, ಆರ್ಮರ್ಡ್ ವೆಹಿಕಲ್ಗಳು, ಏರ್ ಡಿಫೆನ್ಸ್ ಯೂನಿಟ್ಗಳನ್ನು ಅಜರ್ಬೈಜಾನ್ ನಿಲ್ಲಿಸಿದೆ. ಇದು ಇರಾನ್ನಿಂದ ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಸಂಭಾವ್ಯ ಇರಾನಿನ ಡ್ರೋನ್ ದಾಳಿಗಳನ್ನು, ಮಿಸೈಲ್ ದಾಳಿಗಳನ್ನು ತಡೆಯೋದಕ್ಕೆ ಅಜರ್ಬೈಜಾನ್ ಮಾಡಿಕೊಂಡಿರೋ ಒಂದು ವ್ಯವಸ್ಥೆ. ಇನ್ನು ಇರಾನ್ನಿಂದ ಹೊರ ಹೋಗೋ ಬಯಸೋರಿಗೆ ಕೂಡ ಅಜರ್ಬೈಜಾನ್ ಸಹಾಯ ಮಾಡ್ತಾ ಇದೆ. ಇಲ್ಲಿವರೆಗೆ ಸುಮಾರು 1,500ಕ್ಕೂ ಹೆಚ್ಚು ಜನ ಅಜರ್ಬೈಜಾನ್ನ ನಾಗರಿಕರು, ರಷ್ಯಾ ಮತ್ತು ಚೈನಾದ ನಾಗರಿಕರು ಕೂಡ ಈ ಗಡಿಗಳ ಮೂಲಕ ಇರಾನಿನಿಂದ ಹೊರಗೆ ಬಂದಿದ್ದಾರೆ. ಅವರಿಗೆ ಅಜರ್ಬೈಜಾನ್ ಅಗತ್ಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಟ್ಟಿದೆ. ಇನ್ನು ಇರಾನ್ ಮೇಲೆ ದಾಳಿ ಮಾಡೋ ಯಾವ ಉದ್ದೇಶನೂ ನಮಗಿಲ್ಲ. ನಾವು ಅಮೆರಿಕ ಹಾಗೂ ಇಸ್ರೇಲ್ ಮಾಡ್ತಾ ಇರೋ ದಾಳಿಗಳ ಜೊತೆ ಕೈ ಜೋಡಿಸೋದೂ ಇಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಮಗದು ಬೇಕಾಗೂ ಇಲ್ಲ. ಕೇವಲ ನಾವು ನಮ್ಮ ರಕ್ಷಣೆಗೆ ಮಾತ್ರ ಗಡಿಯಲ್ಲಿ ಸೇನೆಯನ್ನ ನಿಲ್ಲಿಸಿದೀವಿ ಅಂತ ಅಜರ್ಬೈಜಾನ್ ಹೇಳಿಕೊಂಡಿದೆ. ಆದರೂ ಈ ಮಾತುಗಳನ್ನ ಇರಾನ್ ನಂಬುತ್ತಾ ಇಲ್ಲ. ಅದಕ್ಕೆ ಕಾರಣ ಅಜರ್ಬೈಜಾನ್ ಜೊತೆ ಇರಾನಿನ ಸಂಬಂಧಗಳು ಚೆನ್ನಾಗಿಲ್ಲ ಅನ್ನೋದು ಮತ್ತು ಈ ಎರಡೂ ದೇಶಗಳ ನಡುವೆ ಪುರಾತನ ದ್ವೇಷಗಳು ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದು ಕೂಡ ಒಂದು ಕಾರಣ. ಹಾಗೆ ಈ ಅಜರ್ಬೈಜಾನ್ ಇಸ್ರೇಲ್ ಜೊತೆ ಉತ್ತಮ ಬಾಂಧವ್ಯಗಳನ್ನು ಹೊಂದಿದೆ. ಇದು ಇರಾನಿನ ಉರಿಗೆ, ಅಪನಂಬಿಕೆಗೆ, ಅಸಹನೆಗೆ ಕಾರಣ ಆಗ್ತಾ ಇದೆ.
ಗೆಳೆಯರೆ, ಅಜರ್ಬೈಜಾನ್ಗೆ ಪಕ್ಕದ ಆರ್ಮೇನಿಯಾ ಜೊತೆ ಸಂಘರ್ಷ ಇದೆ ಅನ್ನೋದು ನಿಮಗೆ ಗೊತ್ತು. ಎರಡೂ ದೇಶಗಳ ನಡುವೆ ಒಂದಷ್ಟು ಗಡಿ ಸಂಘರ್ಷಗಳಿದ್ವು. ಹೀಗಾಗಿ ಅಜರ್ಬೈಜಾನ್ ಇಸ್ರೇಲ್ನ ಸಹಾಯವನ್ನು ಬಯಸಿತು. ಇಸ್ರೇಲ್ ಅಜರ್ಬೈಜಾನ್ಗೆ ಒಂದಷ್ಟು ಆಯುಧಗಳನ್ನು ಕೂಡ ಕೊಡ್ತು. ನಮ್ಮಲ್ಲಿ ಸಾಕಷ್ಟು ಜನ ಇಸ್ರೇಲ್ ಅನ್ನೋ ಯಹೂದ್ಯರ ದೇಶವನ್ನ ಜಗತ್ತಿನ ಎಲ್ಲ ಇಸ್ಲಾಮಿಕ್ ದೇಶಗಳು ಮತ್ತು ಅಲ್ಲಿನ ಎಲ್ಲ ಇಸ್ಲಾಮಿಕ್ ಆಡಳಿತಗಳು ವಿರೋಧಿಸುತ್ತವೆ, ದ್ವೇಷ ಮಾಡುತ್ತವೆ ಅನ್ನೋ ಒಂದು ಭಾವನೆ ಇದೆ. ಆದರೆ ಇಲ್ಲಿ ಈ ಅಜರ್ಬೈಜಾನ್ ಇದೆ ನೋಡಿ, ಇದು ಕ್ರೈಸ್ತ ದೇಶನೋ ಅಥವಾ ಯಹೂದ್ಯರ ದೇಶನೋ ಅಲ್ಲ, ಇದು ಕೂಡ ಇಸ್ಲಾಮಿಕ್ ದೇಶನೇ. ಅಜರ್ಬೈಜಾನ್ನಲ್ಲಿ 65%ಕ್ಕೂ ಹೆಚ್ಚು ಜನ ಶಿಯಾ ಮುಸಲ್ಮಾನರಿದ್ದಾರೆ. ಹಾಗೆ ನೋಡಿದರೆ ಅಜರ್ಬೈಜಾನ್ ಹಾಗೂ ಇರಾನ್ಗಳು ಒಂದಾಗಬೇಕಾಗಿತ್ತು. ಈ ಎರಡೂ ದೇಶಗಳಲ್ಲಿ ಶಿಯಾ ಮುಸ್ಲಿಮರೇ ಇರೋದ್ರಿಂದ ಇವೆರಡೂ ಮೈತ್ರಿಯನ್ನ ಮಾಡ್ಕೋಬೇಕಾಗಿತ್ತು. ಆದರೆ ಇಲ್ಲಿ ಹಾಗಾಗಿಲ್ಲ. ಇರಾನ್ ಅನ್ನೋ ಶಿಯಾ ರಿಪಬ್ಲಿಕ್ ಅಜರ್ಬೈಜಾನ್ನ ಪ್ರತಿಸ್ಪರ್ಧಿ ಮತ್ತು ಶತ್ರು ಆರ್ಮೇನಿಯಾಗೆ ಸಹಾಯ ಮಾಡುತ್ತೆ. ಹಾಗೆ ಜಗತ್ತಿನ ಇಸ್ಲಾಮಿಕ್ ದೇಶಗಳೆಲ್ಲ ದ್ವೇಷ ಮಾಡೋ ಇಸ್ರೇಲ್, ಇಸ್ಲಾಮಿಕ್ ಮತಗ್ರಂಥಗಳಲ್ಲಿ ಕೂಡ ದ್ವೇಷಿಸಲ್ಪಡ್ತಾ ಇರೋ ಯಹೂದ್ಯರ ದೇಶ ಇಸ್ರೇಲ್, ಇಲ್ಲಿ ಅಜರ್ಬೈಜಾನ್ ಅನ್ನೋ ಶಿಯಾ ಮುಸ್ಲಿಂ ದೇಶವನ್ನ ಬೆಂಬಲಿಸ್ತಾ ಇದೆ, ಅವರಿಗೆ ಆಯುಧಗಳನ್ನು ಕೊಡುತ್ತೆ. ಹಾಗೆ ಅಜರ್ಬೈಜಾನ್ನಲ್ಲಿ ಇಸ್ರೇಲಿನ ಬೇಹುಗಾರಿಕಾ ಪಡೆ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಅವರಿಗೊಂದಷ್ಟು ಬೇಸ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಕೂಡ ಅಜರ್ಬೈಜಾನ್ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾಕೆ ಹೀಗೆ? ಇರಾನ್ ಅನ್ನೋ ಶಿಯಾ ದೇಶ ಅಜರ್ಬೈಜಾನ್ ಅನ್ನ ದ್ವೇಷ ಮಾಡೋದು ಯಾಕೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದ್ರೆ ಈ ಎರಡೂ ದೇಶಗಳ ನಡುವಿನ ಐತಿಹಾಸಿಕ ಸಂಘರ್ಷದ ಬಗ್ಗೆ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಗೆಳೆಯರೆ, ಇವತ್ತು ಅಜರ್ಬೈಜಾನ್ ಅಂತ ಕರೆಸಿಕೊಳ್ಳಲ್ಪಡುವ ಈ ಭೂಪ್ರದೇಶ ಇದೆ ನೋಡಿ, ಇದು ಒಂದು ಕಾಲಕ್ಕೆ ಇರಾನಿನ ಆಡಳಿತಕ್ಕೆ ಒಳಪಟ್ಟ ಪ್ರದೇಶ ಆಗಿತ್ತು. ನಾನು ಹೇಳ್ತಾ ಇರೋದು 19ನೇ ಶತಮಾನದ ಕಥೆಯನ್ನ. ಆ ಸಂದರ್ಭದಲ್ಲಿ ಇರಾನ್ ರಾಜಾಡಳಿತಕ್ಕೆ ಒಳಪಟ್ಟಿತ್ತು. ಹಾಗೆ ರಷ್ಯಾನ ಕೂಡ ಅಲ್ಲಿನ ಜಾರ್ ದೊರೆಗಳು ಆಳ್ತಾ ಇದ್ರು. ರಷ್ಯಾ ಹಾಗೂ ಇರಾನ್ ನಡುವಿನ ಯುದ್ಧದಲ್ಲಿ ಈ ಭೂಪ್ರದೇಶವನ್ನ ಅಂದ್ರೆ ಅಜೇರಿ ಬುಡಕಟ್ಟು ಜನಾಂಗ ಇದ್ದ ಇದಿಷ್ಟು ಭೂಪ್ರದೇಶವನ್ನ ಇರಾನ್ ಕಳ್ಕೋಬೇಕಾಗಿ ಬಂತು. ರಷ್ಯಾ ಅದನ್ನ ಆಕ್ರಮಿಸಿಕೊಂಡು ಕೂತ್ಕೊಳ್ತು. ಅದಾದ ನಂತರ ಇರಾನ್ ಮತ್ತೆ ತನ್ನ ಭೂಪ್ರದೇಶವನ್ನ ವಶಕ್ಕೆ ತಗೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ರು, ಅದು ಸಾಧ್ಯ ಆಗಲಿಲ್ಲ. ಇನ್ನು ನಂತರ ರಷ್ಯಾದಲ್ಲಿ ರಾಜಾಡಳಿತ ಹೋಯಿತು, ಅಲ್ಲಿ ಕಮ್ಯುನಿಸ್ಟ್ ಆಡಳಿತ ಬಂತು. ಸೋವಿಯತ್ ರಷ್ಯಾನ ಅವರು ನಿರ್ಮಾಣ ಮಾಡಿಕೊಂಡ್ರು, ಅದು ತುಂಬಾನೇ ಬಲಿಷ್ಠಗೊಳ್ತು. ಎರಡನೇ ಮಹಾಯುದ್ಧದ ಕಾಲದಲ್ಲಿ ಜರ್ಮನಿಯ ಹಿಟ್ಲರ್ ಅಂತ್ಯಕ್ಕೆ ಕೂಡ ಈ ಸೋವಿಯತ್ ರಷ್ಯಾ ಕಾರಣ ಆಯಿತು. ಹೀಗಾಗಿ ಬಲಿಷ್ಠ ಸೋವಿಯತ್ ಅನ್ನ ಎದುರು ಹಾಕೊಂಡು ಅಜರ್ಬೈಜಾನ್ ಅನ್ನ ಮತ್ತೆ ತಗೊಳ್ಳೋ ಶಕ್ತಿ ಅವತ್ತಿಗೆ ಇರಾನ್ಗೂ ಇರಲಿಲ್ಲ. ಹೀಗಾಗಿ ಅಜರ್ಬೈಜಾನ್ ಭೂಪ್ರದೇಶ ಸೋವಿಯತ್ ಅಲ್ಲೇ ಉಳ್ಕೊಳ್ತು. ಇನ್ನು 1991ರಲ್ಲಿ ಸೋವಿಯತ್ ಒಡೆದು ಹೋಯಿತು. ಸುಮಾರು 15 ದೇಶಗಳು ಅಲ್ಲಿ ಹುಟ್ಟುಕೊಂಡವು. ಆ ಸಂದರ್ಭದಲ್ಲಿ ಅಜರ್ಬೈಜಾನ್ ಕೂಡ ಸೋವಿಯತ್ನಿಂದ ಹೊರಬಂತು. ಅಲ್ಲಿ ಕ್ರೈಸ್ತರು ಹಾಗೂ ಮುಸಲ್ಮಾನರು ಇದ್ದ ಭೂಪ್ರದೇಶ ಮತ್ತೆ ಒಡೆದು ಒಂದು ಆರ್ಮೇನಿಯಾ ಆಯಿತು, ಮತ್ತೊಂದು ಅಜರ್ಬೈಜಾನ್ ಆಯಿತು. ಆರ್ಮೇನಿಯಾದಲ್ಲಿ ಕ್ರೈಸ್ತರಿದ್ದರು. ಅಜರ್ಬೈಜಾನ್ ಅಂತ ಗುರುತಿಸಿಕೊಂಡ ಭೂಪ್ರದೇಶದಲ್ಲಿ ಅಜೇರಿ ಬುಡಕಟ್ಟು ಜನಾಂಗ, ಅದರಲ್ಲೂ ಶಿಯಾ ಮುಸ್ಲಿಮರಿದ್ದರು. ಹೀಗೆ ಅಜರ್ಬೈಜಾನ್ ಅನ್ನೋದು ಪ್ರತ್ಯೇಕ ದೇಶ ಆದ ನಂತರ ಇರಾನ್ಗೆ ಒಂದು ಭಯ ಶುರುವಾಗುತ್ತೆ. ಇರಾನ್ನ ಉತ್ತರ ಭಾಗದಲ್ಲಿ ಅಂದರೆ ಅಜರ್ಬೈಜಾನ್ ಗಡಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಅಜೇರಿ ಬುಡಕಟ್ಟು ಜನಾಂಗ ಇದ್ದಾರೆ. ಹೀಗಾಗಿ ಈ ಭೂಪ್ರದೇಶದ ಮೇಲೆ ಅಜರ್ಬೈಜಾನ್ನ ಪ್ರಭಾವ ಹೆಚ್ಚಾಗಿ ಅಜೇರಿಗಳಿರೋ ಭೂಪ್ರದೇಶ ತನ್ನ ಕೈತಪ್ಪಿ ಹೋಗಿಬಿಟ್ಟಿತ್ತು ಅನ್ನೋ ಆತಂಕ ಇರಾನ್ ಅನ್ನ ಕಾಡೋದಿಕ್ಕೆ ಶುರು ಮಾಡ್ತು. ಹೀಗಾಗಿ ಇರಾನ್ ಅಜರ್ಬೈಜಾನ್ನ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ವರ್ತಿಸೋದಕ್ಕೆ ಶುರು ಮಾಡ್ತು. ಈ ಅಜೇರಿ ರಾಷ್ಟ್ರೀಯವಾದ ಎಲ್ಲಿ ತನ್ನ ದೇಶವನ್ನ ಮತ್ತೆ ಒಡೆದು ಹಾಕುತ್ತೋ ಅನ್ನೋ ಭಯ ಇಲ್ಲಿ ಇರಾನ್ ಅನ್ನ ಕಾಡ್ತಾ ಇತ್ತು. ಈ ನಡುವೆ ಇರಾನ್ ಮತ್ತು ಅಜರ್ಬೈಜಾನ್ ನಡುವೆ ಕ್ಯಾಸ್ಪಿಯನ್ ಸಮುದ್ರದಲ್ಲೊಂದು ಘರ್ಷಣೆ ಉಂಟಾಯಿತು. ಈ ಘಟನೆಯ ನಂತರ ಅಜರ್ಬೈಜಾನ್ ಇಸ್ರೇಲಿಗೆ ಹತ್ತಿರ ಆಗ್ತಾ ಹೋಯಿತು. ಇದು ಇರಾನಿನ ಆಕ್ರೋಶವನ್ನು ಮತ್ತಷ್ಟು ಹೆಚ್ಚು ಮಾಡ್ತು. ಇನ್ನು 2020ರಲ್ಲಿ ಅಜರ್ಬೈಜಾನ್ ಮತ್ತು ಆರ್ಮೇನಿಯಾಗಳು ನಗಾರ್ನೋ ಕರಾಬಾಖ್ಗಾಗಿ ಒಂದು ಯುದ್ಧವನ್ನು ಮಾಡಿಕೊಂಡ್ವು. ಆ ಸಂದರ್ಭದಲ್ಲಿ ಅಜರ್ಬೈಜಾನ್ನ ನೆರವಿಗೆ ಇಸ್ರೇಲ್ ಮತ್ತು ತುರ್ಕಿಗಳು ನಿಂತ್ಕೊಂಡ್ವು. ಆ ಯುದ್ಧದಲ್ಲಿ ಅಜರ್ಬೈಜಾನ್ ಗೆಲ್ತು. ಇರಾನ್ ಆರ್ಮೇನಿಯಾಗೆ ಸಪೋರ್ಟ್ ಮಾಡಿತ್ತು. ಆದರೂ ಆರ್ಮೇನಿಯಾ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಗೆಳೆಯರೆ, ಇಲ್ಲಿ ಕೂಡ ಗಮನಿಸಿ ನೋಡಿ, ಟರ್ಕಿ ಮತ್ತು ಇಸ್ರೇಲ್ ನಡುವೆ ಇವತ್ತೊಂದು ದ್ವೇಷದ ಬೆಂಕಿ ನಮಗೆ ನೋಡೋದಕ್ಕೆ ಕಾಣುತ್ತೆ. ಆದರೆ ಇಲ್ಲಿ ಅಜರ್ಬೈಜಾನ್ನ ವಿಷಯದಲ್ಲಿ ಟರ್ಕಿ ಮತ್ತು ಇಸ್ರೇಲ್ ಎರಡೂ ಒಂದಾಗಿ ಅಜರ್ಬೈಜಾನ್ಗೆ ಆಯುಧಗಳ ನೆರವನ್ನು ಕೊಟ್ಟವು. ಎರಡೂ ಅಜರ್ಬೈಜಾನ್ಗೆ ಸಹಾಯವನ್ನು ಮಾಡಿತು. ಇನ್ನು 2021ರಿಂದ 2023ರವರೆಗೆ ಕೂಡ ಇರಾನ್ ಮತ್ತು ಅಜರ್ಬೈಜಾನ್ ನಡುವೆ ಒಂದು ಸಂಘರ್ಷದ ಕಿಡಿ ಹಾಗೆ ಹೊತ್ಕೊಂಡೇ ಇತ್ತು. ಇರಾನಿನ ಟ್ರಕ್ಗಳನ್ನ ಅಜರ್ಬೈಜಾನ್ ತನ್ನ ಗಡಿಗಳನ್ನು ಪ್ರವೇಶ ಮಾಡದ ಹಾಗೆ ತಡೀತಾ ಹೋಯಿತು. ಹಾಗೆ ಇರಾನ್ ವಿರುದ್ಧ ಬೇಹುಗಾರಿಕೆ ಮಾಡೋದಕ್ಕೆ ಅಜರ್ಬೈಜಾನ್ ಇಸ್ರೇಲಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಕೂಡ ಮಾಡ್ತಾ ಹೋಯಿತು. ಇನ್ನು ಈಗ
ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಿರತ ಆಗಿವೆ. ಈ ಸಂದರ್ಭದಲ್ಲಿ ಅಜರ್ಬೈಜಾನ್ ತನ್ನ ಗಡಿಗಳ ಉದ್ದಕ್ಕೂ ಸೇನೆಯನ್ನ ತಂದು ನಿಲ್ಲಿಸಿರುವುದು ಇರಾನ್ನ ಆತಂಕಕ್ಕೆ ಕೆಡುತ್ತಾ ಇದೆ. ಅಜರ್ಬೈಜಾನ್ ತನ್ನ ಮೇಲೆ ದಾಳಿ ಮಾಡಿಬಿಟ್ಟಿತ್ತು ಅನ್ನೋದು ಒಂದು ಆತಂಕ. ಆದರೆ ಎಲ್ಲಿ ಅಜರ್ಬೈಜಾನ್ ತನ್ನ ಗಡಿಗಳನ್ನು ವಿಸ್ತರಿಸಿಕೊಂಡು ಅಜೇರಿ ಬುಡಕಟ್ಟು ಜನಾಂಗ ಇರೋ ಭೂಪ್ರದೇಶವನ್ನ ತನ್ನೊಳಗೆ ವಿಲೀನ ಮಾಡಿಕೊಂಡು ಬಿಡುತ್ತೋ ಅನ್ನೋ ಭಯ ಕೂಡ ಇಲ್ಲಿ ಇರಾನ್ ಅನ್ನ ಕಾಡ್ತಾ ಇದೆ. ಹೀಗಾಗಿ ಇರಾನ್ ಅಜರ್ಬೈಜಾನ್ಗೆ ಒಂದು ಎಚ್ಚರಿಕೆಯನ್ನ ರವಾನೆ ಮಾಡೋ ಪ್ರಯತ್ನದ ಭಾಗವಾಗಿ ನಕ್ಚುಆನ್ ಪ್ರಾಂತ್ಯದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಯನ್ನು ಮಾಡಿದೆ. ಇನ್ನು ಈ ದಾಳಿಯಲ್ಲಿ 2 ನಾಗರಿಕರು ಸಾವಿಗೀಡಾಗಿದ್ದಾರೆ. ಒಂದು ಟರ್ಮಿನಲ್ ಭಾಗಶಃ ನಾಶಗೊಂಡಿದೆ. ಅಷ್ಟು ಬಿಟ್ರೆ ದೊಡ್ಡ ಮಟ್ಟದಲ್ಲಿ ಇನ್ನೇನು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ದಾಳಿಗೆ ನಾವು ಸಂದರ್ಭವನ್ನ ನೋಡಿಕೊಂಡು ಪ್ರತೀಕಾರ ಹೇಳ್ತೀವಿ ಅಂತ ಅಜರ್ಬೈಜಾನ್ ಹೇಳಿದೆ. ಇಲ್ಲಿ ಅಜರ್ಬೈಜಾನ್ ಕೂಡ ಇರಾನಿನ ಮೇಲೆ ಉತ್ತರದಿಂದ ದಾಳಿಯನ್ನ ಶುರು ಮಾಡಿದ್ರೆ, ಪಶ್ಚಿಮದ ಭಾಗದಲ್ಲಿ ಕುರ್ದುಗಳು ದಾಳಿ ಮಾಡ್ತಾ ಹೋದ್ರೆ, ಏರ್ ಸ್ಟ್ರೈಕ್ಗಳನ್ನ ಅಮೆರಿಕ ಹಾಗೂ ಇಸ್ರೇಲ್ಗಳು ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಸ್ತಾ ಹೋದ್ರೆ ಇರಾನ್ ಆದಷ್ಟು ಬೇಗ ತನ್ನ ಭೂಪ್ರದೇಶದ ಮೇಲಿನ ಹಿಡಿತವನ್ನ ಕಳ್ಕೊಳ್ತಾ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಇದೆಲ್ಲದರ ನಡುವೆ ಅಮೆರಿಕಾದ ಸಂಸತ್ತಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಒಂದು ದೊಡ್ಡ ಗೆಲುವು ಸಿಕ್ಕಿದೆ. ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಯುದ್ಧ ಘೋಷಣೆ ಮಾಡುವ ಮೊದಲು ಸಂಸತ್ತಿನ ಅನುಮತಿಯನ್ನ ಪಡ್ಕೊಂಡಿಲ್ಲ. ಅಲ್ಲಿನ ಪರಿಸ್ಥಿತಿ ಏನು ಅನ್ನೋ ಬಗ್ಗೆ ಸಂಸತ್ತಿಗೆ ಯಾವ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಈ ಯುದ್ಧವನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಅಮೆರಿಕಾದ ಡೆಮಾಕ್ರೆಟಿಕ್ರು ಆಗ್ರಹಿಸೋದಕ್ಕೆ ಶುರು ಮಾಡಿದ್ರು. ಆ ನಿಟ್ಟಲ್ಲಿ ಅಮೆರಿಕಾದ ಸಂಸತ್ತಲ್ಲಿ ಡೆಮಾಕ್ರೆಟಿಕ್ ಪಾರ್ಟಿ ವಾರ್ ಪವರ್ಸ್ ರೆಸಲ್ಯೂಷನ್ ಅನ್ನ ಮಂಡಿಸಿತು. ಅದರ ಮೇಲೊಂದು ಮತದಾನ ನಡೀತು. ಆ ರೆಸಲ್ಯೂಷನ್ ಅಲ್ಲಿ ತಿರಸ್ಕೃತಗೊಂಡಿದೆ. ರೆಸಲ್ಯೂಷನ್ ಪರ ಅಂದ್ರೆ ಟ್ರಂಪ್ ಮಾಡ್ತಾ ಇರೋದು ಸರಿಯಲ್ಲ, ಈ ಯುದ್ಧವನ್ನ ತಕ್ಷಣ ನಿಲ್ಲಿಸಬೇಕು ಅಂತ 47 ಮತಗಳು ಚಲಾವಣೆ ಆದ್ರೆ ಟ್ರಂಪ್ ಪರ ಅಂದ್ರೆ ರೆಸಲ್ಯೂಷನ್ ವಿರುದ್ಧ 53 ಮತಗಳು ಅಲ್ಲಿ ಚಲಾವಣೆ ಆಗಿವೆ. ರಿಪಬ್ಲಿಕನ್ನರು ಸಂಪೂರ್ಣವಾಗಿ ಟ್ರಂಪ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇದರಿಂದ ಮತ್ತಷ್ಟು ಬಲ ಸಿಕ್ಕಂತಾಗ್ತಾ ಇದೆ. ಇನ್ನು ಸೆನೆಟ್ ಅಲ್ಲಿ ಈ ರೆಸಲ್ಯೂಷನ್ ತಿರಸ್ಕಾರಗೊಂಡಿದೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಡೆಮಾಕ್ರೆಟಿಕರು ಇದನ್ನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ಗೆ ಕೂಡ ತಗೊಂಡು ಹೋಗ್ತಾರೆ. ಅಲ್ಲಿ ಕೂಡ ಡೊನಾಲ್ಡ್ ಟ್ರಂಪ್ ವಿರುದ್ಧ ಡೆಮಾಕ್ರೆಟಿಕರು ಒತ್ತಡ ಹೇರೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅಲ್ಲೂ ರಿಪಬ್ಲಿಕನ್ನರ ಸಂಖ್ಯೆ ಹೆಚ್ಚಿದೆ. ಹೀಗಾಗಿ ಟ್ರಂಪ್ ನಿರ್ಧಾರವನ್ನ ತಪ್ಪಿಸೋದಕ್ಕೆ ಸಾಧ್ಯ ಆಗದೆ ಇರಬಹುದು. ಗೆಳೆಯರೆ, ಇದೆಲ್ಲದರ ನಡುವೆ ದೋಹಾದ ಮೇಲೆ ಇರಾನ್ನ ದಾಳಿಗಳು ಮತ್ತಷ್ಟು ತೀವ್ರಗೊಂಡಿವೆ. ಅಲ್ಲಿ ಸಾಕಷ್ಟು ಸ್ಫೋಟದ ಸದ್ದುಗಳು ಕೇಳಿ ಬರ್ತಾ ಇವೆ. ಕತಾರ್ನ ರಕ್ಷಣಾ ಸಚಿವಾಲಯ ತನ್ನ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಮತ್ತಷ್ಟು ಗಟ್ಟಿಗೊಳಿಸೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಇನ್ನು ಬಹ್ರೇನ್ ಇರಾನ್ ಹಾರಿಸಿದ ಡಜನ್ ಗಟ್ಲೆ ಕ್ಷಿಪಣಿಗಳನ್ನು ನಾವು ನಾಶ ಮಾಡಿದೀವಿ ಅಂತ ಹೇಳ್ಕೊಂಡಿದೆ. ಇಲ್ಲಿವರೆಗೆ ಇರಾನ್ನ ಸುಮಾರು 75 ಕ್ಷಿಪಣಿಗಳು ಹಾಗೂ 123 ಡ್ರೋನ್ಗಳನ್ನು ನಾಶಪಡಿಸಿರುವುದಾಗಿ ಬಹ್ರೈನ್ನ ರಕ್ಷಣಾ ಪಡೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರ್ಕೊಂಡಿದೆ. ಹಾಗೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕಗಳು ಮಾಡ್ತಾ ಇರೋ ದಾಳಿಗಳು ತೀವ್ರಗೊಳ್ತಾ ಇವೆ. ತೆಹರಾನ್ ಮೇಲೆ ಮತ್ತಷ್ಟು ದಾಳಿಗಳು ನಡೆದಿವೆ. ಇಲ್ಲಿವರೆಗೆ ಅಂದ್ರೆ ಶನಿವಾರದಿಂದ ಇಲ್ಲಿವರೆಗೆ ಸುಮಾರು 1050ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಇನ್ನು ಇಸ್ರೇಲಿ ಪಡೆಗಳು ಲೆಬನಾನ್ ಮೇಲೆ ಕೂಡ ದಾಳಿಯನ್ನು ತೀವ್ರಗೊಳಿಸಿವೆ. ಹಾಗೆ ಇರಾಕಿನ ಖೋರ್ ಅಲ್ ಜುಬೈರ್ ಬಂದರ್ನಲ್ಲಿದ್ದ ತೈಲ ಟ್ಯಾಂಕ್ ಒಂದರ ಮೇಲೆ ಇರಾನ್ ದಾಳಿಯನ್ನು ಮಾಡಿದೆ. ಇಷ್ಟಾದರೂ ಮೊದಲ ಮತ್ತು 2ನೆಯ ದಿನಕ್ಕೆ ಹೋಲಿಕೆ ಮಾಡಿದ್ರೆ ಇರಾನ್ನ ಮಿಸೈಲ್ ದಾಳಿಗಳು ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಅದರ ಅರ್ಥ ಇರಾನ್ನ ಬಳಿ ಆಯುಧಗಳು ಮುಗಿದು ಹೋದವು ಅಂತಲ್ಲ, ಅಥವಾ ಇರಾನ್ ಇಲ್ಲಿ ಒಂದಷ್ಟು ಅವಕಾಶಗಳನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ಇರಾನ್ನ ದಾಳಿಯ ಪ್ರಮಾಣ ಕಡಿಮೆ ಆದಂತೆ ಕಾಣ್ತಾ ಇದೆ. ಜೊತೆಗೆ ಇರಾನ್ ಶಸ್ತ್ರಾಸ್ತ್ರಗಳಿಗಾಗಿ ನಮಗೆ ಯಾವುದೇ ವಿನಂತಿಯನ್ನು ಕಳುಹಿಸಿಲ್ಲ ಅಂತ ರಷ್ಯಾ ಹೇಳ್ಕೊಂಡಿದೆ. ಹಾಗೆ ಅಮೆರಿಕ ವಿನಾಕಾರಣ ಇರಾನ್ ಅನ್ನ ಯುದ್ಧ ಕೇಳಿತಾ ಇದೆ. ತಕ್ಷಣ ಈ ದಾಳಿಗಳನ್ನ ನಿಲ್ಲಿಸಬೇಕು, ಮಾತುಕತೆಗಳ ಮೂಲಕ ಸಮಸ್ಯೆಯನ್ನ ಬಗೆಹರಿಸ್ಕೋಬೇಕು ಅನ್ನೋ ಮಾತನ್ನ ಇಲ್ಲಿ ರಷ್ಯಾ ಕೂಡ ಹೇಳ್ತಾ ಇದೆ. ಇದು ಗೆಳೆಯರೆ ಇರಾನ್ ಇಸ್ರೇಲ್ ಸಂಘರ್ಷದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.